ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳ ವಾಕ್ಸಮರ ಜೋರಾಗಿದೆ. ಕಾಂಗ್ರೆಸ್ ಕಾಲದಲ್ಲಿ ಲೋಕಾಯುಕ್ತ ಮುಚ್ಚಿ ಹಾಕಿ ಭ್ರಷ್ಟಾಚಾರ ಮಾಡಿದ್ರು. ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಗಳನ್ನು ಲೋಕಾಯುಕ್ತ ತನಿಖೆಗೆ ನೀಡುತ್ತೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು. ಇದಕ್ಕೆ ತಿರುಗೇಟನ್ನು ನೀಡಿರುವಂತಹ ಸಿದ್ದರಾಮಯ್ಯ, ದಮ್ಮಿದ್ರೆ ನಮ್ಮ ಕಾಲದ ಆರೋಪದ ಜೊತೆಗೆ ಇವರ ಮೇಲಿನ 40% ಕಮಿಷನ್ ಆರೋಪದ ಬಗ್ಗೆಯೂ ಕೂಡ ತನಿಖೆ ನಡೆಸಲಿ ಅಂತ ಸವಾಲನ್ನು ಹಾಕಿದ್ದಾರೆ. ಯಾವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಏನು ಚಾರ್ಜ್ ಮಾಡ್ತಾ ಇದ್ರಿ ಇಂಥ ಕೇಸಲ್ಲಿ ನಾವು ಹೇಳಿದ್ವಿ, ಇಂಥ ಕೇಸಲ್ಲಿ ನಾವು ಮಾಡಿದ್ದೀವಿ ಅಂತ. ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಡ್ತಾ ಇದ್ದೇವೆ. ಹಾಗೆ ಅವ್ರಿಗೆ ಕೊಡಲಿ. ನಮ್ಮ ಸರ್ಕಾರದಲ್ಲಿ ಇಂಥದ್ರಲ್ಲಿ ಹಿಂಗೆ ದುಡ್ಡು ತಿಂದಿದ್ದಾರೆ ಇವರು ಅಂತ ಹೇಳಿ ಅವ್ರು ಲೋಕಾಯುಕ್ತಕ್ಕೆ ಕೊಡಲಿ. ಲೋಕಾಯುಕ್ತವನ್ನು ಮುಚ್ಚಿದಂಥ ಪುಣ್ಯಾತ್ಮರು ಇವರು. ಅಯ್ಯಪ್ಪ, ಅವ್ರದ್ದು ಮಾಡಲಿ, ಬರೀ ನಮ್ಮದನ್ನ ಯಾಕೆ ಮಾಡ್ತಾರೆ? ಅವ್ರ ಎಲಿಗೇಷನ್ ಮಾಡಿದೀವಲ್ಲ ನಾವು, 40% ಕಮಿಷನ್ ಮಾಡಿದೀವಲ್ಲ, ರಿಕ್ರೂಟ್ಮೆಂಟ್ ಆಗಿದೆಯಲ್ಲ, ಅವ್ರ ಮೇಲೆ ಏನೇನು ಅಲಿಗೇಷನ್ ಮಾಡಿದ್ದೀವಿ ಅವು ನಮ್ಮ ಮೇಲೆ ಮಾಡ್ತಾ ಇದಾರಲ್ಲ. ಈಗ ಅವೆಲ್ಲನೂ ಸೇರಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರಲ್ಲ, ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಲಿ. ದಮ್ಮಿದ್ರೆ ಸುಮ್ಮನೆ ಹೇಳಿದ್ರೆ ಏನು ಪ್ರಯೋಜನ? ಸಿದ್ದರಾಮಯ್ಯ ಹಾಗೂ ಸಚಿವ ಸುಧಾಕರ್ ನಡುವೆ ಟಾಕ್ ವಾರ್ ಜೋರಾಗಿದೆ. ಸಿದ್ದರಾಮಯ್ಯ ಸುಳ್ಳು ಹೇಳೋದನ್ನ ಕಲ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನ ಮಟ್ಟಕ್ಕೆ ಇಳಿದು ಮಾತನಾಡ್ತಿದ್ದಾರೆ. ನನಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯನ ಪಾತ್ರವಿಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜಕೀಯ ತೆವಲಿಗಾಗಿ ನೀವು ಪಕ್ಷವನ್ನ ಬದಲಾಯಿಸಿದ್ದೀರಾ, ಆಶಯಕ್ಕಾಗಿ ಅಲ್ಲ ಅಂತ ಕಿಡಿಕಾರಿದರು. ಒಬ್ಬ ಪಂಚಾಯಿತಿ ಮೆಂಬರ್ ಹೆಂಗ್ ಮಾತಾಡ್ತಾರೆ ಪಂಚಾಯಿತಿ ಮೆಂಬರ್ ಆದ್ರೂ ಈಗ ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡ್ತಾರೆ, ಅದಕ್ಕಿಂತ ಕಡೆ ಮಾತಾಡ್ತಾರೆ. ಭಾಷೆ ಯಾರು ಹೇಗ್ ಬೇಕಿದ್ರು ಪ್ರಯೋಗ ಮಾಡ್ತಾರೆ, ನನಗೂ ಬರುತ್ತೆ ಆ ಭಾಷೆ. ಬಟ್ ನನಗೇನಂತಂದ್ರೆ ನಮ್ಮ ಮನೇಲಿ ಸಂಸ್ಕಾರ ಕಲಿಸ್ಬಿಟ್ಟು, ಹಾಗಾಗಿ ಇವ್ರೇನು ಹುಡ್ತಾನೆ ಕಾಂಗ್ರೆಸ್ ಅಲ್ಲಿ ಇದ್ರ, ಇವ್ರು ಬಂದಿದ್ದೆ ಯಾವಾಗ ರಾಜಕಾರಣಕ್ಕೆ? ಸಿದ್ದರಾಮಯ್ಯನವರು 79ರಲ್ಲಿ ಜನತಾ ಪಕ್ಷದಲ್ಲಿ ಇವ್ರು ಪ್ರಾರಂಭ. ಅದಕ್ಕೆ ಮುಂಚೆ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಹೇಳಿದ್ರು. ಸೋಷಿಯಲಿಸ್ಟ್ ಪಾರ್ಟಿಗೂ ಜನತಾ ಪಾರ್ಟಿಗೂ ಕಾಂಗ್ರೆಸ್ಗೂ ಏನಾದರೂ ಹೊಂದಾಣಿಕೆ ಇದೆಯಾ? ಆಶಯಕ್ಕೆ ಹೋಗಿ ಆಶಯಕ್ಕೆ ಮಾತ್ರ ನೀವು ಪಕ್ಷನ ಬದಲಾಯಿಸ್ಕೊಂಡ್ರೆ ಈಗ ಹಂಗಾದ್ರೆ ರಾಜಕೀಯದ ಆಸೆಗೇನೆ ತೆವಲಿಗೆನೆ ಹೋಗಿರೋದು. ವಿಶೇಷವಾಗಿ ನನಗೇನು ಹೇಳಕ್ ಬರಬೇಡಿ, ನಾನು ಮಾಡಿರೋ ಒಂದು ಅಪಾದನೆ. ನೀವು ಸುಧಾಕರ್ಗೆ ಸಿದ್ದರಾಮಯ್ಯ ಮತ್ತೆ ಸವಾಲನ್ನ ಹಾಕಿದ್ದಾರೆ. ಸುಧಾಕರ್ಗೆ ನಾನು ಟಿಕೆಟ್ ಕೊಡಿಸಿದ್ದಕ್ಕೆ ಸಾಕ್ಷಿಯಾಗಿ ವೀರಪ್ಪ ಮೊಯ್ಲಿ ಇದ್ದಾರೆ ಕೇಳಿ. ಸೆಲೆಕ್ಷನ್ ಕಮಿಟಿಯಲ್ಲಿ ವೀರಪ್ಪ ಮೊಯ್ಲಿ ಆಗ ಸದಸ್ಯರಾಗಿದ್ರು. ಬೇಕಾದ್ರೆ ವೀರಪ್ಪ ಮೊಯ್ಲಿ ಅವರನ್ನೇ ಸಾಕ್ಷಿ ಕೇಳಲಿ ಅಂತ ಹೇಳಿದ್ರು. ವೀರಪ್ಪ ಮೊಯ್ಲಿ ಅವರು ಕೇಳಿ, ಅವರು ನ್ಯಾಷನಲ್ ಸೆಲೆಕ್ಷನ್ ಕಮಿಟಿನಲ್ಲಿದ್ದರು. ಅವರು ಸಿಟ್ಟಿಂಗ್ ಮೆಂಬರ್ ಆಗಿದ್ರು ಆಗ MP. ಅವ್ರಿಗೂ ನನಗೂ ಸ್ವಲ್ಪ ಮಾತುಕತೆ ನಡೀತು, ಇವರು ಟಿಕೆಟ್ ಕೊಡ್ಸಕ್ಕೋಸ್ಕರ. ಅವ್ರನ್ನೇ ಕೇಳಿ, ಸಾಕ್ಷಿ ಕೇಳ್ರಿ. ವೀರಪ್ಪ ಮೊಯ್ಲಿ ಅವರು ಕೇಳಿ. ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರು ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲಿಕ್ಕೆ ಸಿದ್ಧರಿಲ್ಲ. ಯಡಿಯೂರಪ್ಪ ಬೆಂಬಲಿಗ ಶಾಸಕರು ಬಿಜೆಪಿ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ ಅಂತ ರಮೇಶ್ ಬಾಬು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 40ರಿಂದ 50 ಜನ ಶಾಸಕರು ಸಹಿಯನ್ನು ಹಾಕಿ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದು, ಯಡಿಯೂರಪ್ಪ ಬೊಮ್ಮಾಯಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ವ್ಯಂಗ್ಯವಾಡಿದ್ದಾರೆ. ಅವರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಗುಂಪುಗಾರಿಕೆ ಇವತ್ತು ನಾನೊಂದು ತೀರಾ ನೀನೊಂದು ತೀರಾ. ಸನ್ಮಾನ್ಯ ಯಡಿಯೂರಪ್ಪನವರು ಒಂದ್ ಕಡೆಗೆ ಹೋದ್ರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಒಂದ್ ಕಡೆ ಹೋಗ್ತಾರೆ. ಕಳೆದ ವಾರ ಡೆಲ್ಲಿನಲ್ಲಿ ಆದಂತಹ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆಯ ಸಂದರ್ಭದಲ್ಲಿ ಸುಮಾರು ಭಾರತೀಯ ಜನತಾ ಪಕ್ಷದ 30 ಶಾಸಕರು ಸಹಿ ಸಹಿತವಾಗಿ ಕೇಂದ್ರ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕದಲ್ಲಿ ಬೊಮ್ಮಾಯಿರವರ ನಾಯಕತ್ವ ಬದಲಾವಣೆ ಆಗಬೇಕು. ಇದನ್ನ ಬರೆದಿರ್ತಕ್ಕಂಥವ್ರು, ಸಹಿ ಹಾಕಿರ್ತಕ್ಕಂಥವ್ರು ಎಲ್ಲ ಯಡಿಯೂರಪ್ಪನವರ ಬೆಂಬಲಿಗರು, ಅನುಯಾಯಿಗಳು. ಅವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ತಯಾರಿಲ್ಲ. ಕೇಂದ್ರದ ಬಿಜೆಪಿ ನಾಯಕತ್ವ ಯಡಿಯೂರಪ್ಪನವರಿಗೆ ನಾಯಕತ್ವ ಕೊಡೋದಕ್ಕೆ ಅವ್ರು ತಯಾರಿಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಮುಗಿಲು. ಕಾಂಗ್ರೆಸ್ ವಿರುದ್ಧ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ತಾವು ಅಪ್ಪಟ ಹಿಂದೂ ಎನ್ನುತ್ತಾರೆ. ಹಿಂದೂ ಧರ್ಮಕ್ಕೆ ಧಕ್ಕೆ ತರೋದನ್ನು ನಿಯಂತ್ರಣ ಮಾಡಲಿಕ್ಕೆ ಜಾರಿಗೆ ತಂದಂಥ ಮತಾಂತರ ಕಾಯ್ದೆಗೆ ಯಾಕೆ ವಿರೋಧ ಮಾಡಿದ್ರು? ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಾಗ ಇದನ್ನು ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು ಅಂತ ಕಿಡಿಕಾರಿದರು.
ಮಾನ್ಯ ಸಿದ್ದರಾಮಯ್ಯನವರು ನಾನೊಬ್ಬ ಅಪ್ಪಟ ಹಿಂದೂ, DK ಶಿ ತಾನೊಬ್ಬ ಅಪ್ಪಟ ಹಿಂದೂಗಳ ಮತಾಂತರವನ್ನು ತಡೆಯಲಿಕ್ಕೆ ತಂದಿರುವಂಥ ಮತಾಂತರ ನಿಷೇಧ ಕಾಯ್ದೆಯನ್ನು ಯಾಕೆ ವಿರೋಧ ಮಾಡಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆ ಕೊಡಬೇಕು ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ಗೋಹತ್ಯೆ ನಿಷೇಧ ತಂದಾಗ ಅವರು ವಿರೋಧ ಮಾಡುವಂಥ ಅವಶ್ಯಕತೆಗಳೇನಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಕಡೆ ಹಿಂದೂ ಧರ್ಮದ ಬಗ್ಗೆ ಎಲ್ಲರೂ ನಮ್ಗೆ ಸಮಾನರು ಅಂತಾರೆ, ಒಂದು ಕಡೆ ಈ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಗೋಹತ್ಯೆ ನಿಷೇಧ ತಂದಾಗ ಮತಾಂತರ ನಿಷೇಧ ಕಾಯ್ದೆ ತಂದಾಗ ವಿರೋಧಿಸ್ತಾರೆ. ಈ ದ್ವಂದ್ವವನ್ನು ಅವ್ರು ಸರಿಪಡಿಸಬೇಕು ಅನ್ನೋದು ನಮ್ಮ ಆಗ್ರಹ. ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಸಂಚರಿಸ್ತಾ ಇದೆ. ಸದ್ಯ ಬಿಸಿಲಿನ ನಾಡು ರಾಯಚೂರು ಜಿಲ್ಲೆಯಲ್ಲಿ ಜೆಡಿಎಸ್ ರಥಯಾತ್ರೆ ನಡೆಯಿತು. ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಪಟ್ಟಣಕ್ಕೆ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಬರ್ತಾ ಇದ್ದಂತೆ ಕಾರ್ಯಕರ್ತರು ಕುಮಾರಸ್ವಾಮಿ ಅವರಿಗೆ ಬೃಹತ್ ಹೂವಿನ ಹಾರವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದರು. ವೇಳೆ ಕುಮಾರಸ್ವಾಮಿ ಅವರಿಗೆ ಲಿಂಗಸ್ಗೂರು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಿದ್ದು ಬಂಡಿ ಸಾಥ್ ಕೊಟ್ಟರು. ಈ 5 ಕಾರ್ಯಕ್ರಮಗಳಿಂದ ನಾನು ಯಾವ ಪಕ್ಷ ಸೇರಬೇಕು ಅನ್ನೋದನ್ನ ಇನ್ನೂ ಕೂಡ ತೀರ್ಮಾನಿಸಿಲ್ಲ ಅಂತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರುವಂತ ಅವರು, ನನಗೆ ಎಲ್ಲಾ ಪಕ್ಷದಲ್ಲೂ ಕೂಡ ಕರೀತಾ ಇದ್ದಾರೆ, ನಾನಿನ್ನೂ ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ರು. ಸುಮಲತಾ ಮೇಡಮ್ ಅವರಿದ್ದಾರೆ. ಸುಮಲತಾರವರ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆ ನಮ್ಮ ಜೊತೆ ಮಾತನಾಡ್ತಾರೆ. ತಾವು ಮಂಡ್ಯದ ಅಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿನ ಆಗ್ತೀರಾ ಅಂತ ಹೇಳ್ತೀರಾ. ಎಲ್ಲ ಒಂದು ಕಡೆ ತಾವು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಲಿಕ್ಕೆ ಈ ರೀತಿ ಪರೋಕ್ಷವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಅಂತೇಳಿ ಸದ್ಯದ ಚರ್ಚೆ ನಡೀತಿರುವಂಥದ್ದು. ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ನನ್ನ ಪರ ನಿಂತ್ಕೊಂಡವರ ಪರ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಇಟ್ಸ್ ಮೀನ್ ಏನಂತ ಹೇಳಿ ನಿಮ್ಮ ಪರವಾಗಿ ನಿಂತಾರಂತ ಹೇಳಿದ್ರೆ ನೀವು ಅವ್ರ ಪರವಾಗಿ ಕ್ಯಾನ್ವಸ್ ಮಾಡಲೇಬೇಕಲ್ವಾ. ಆಗ ನಿಮ್ಮ ಅಭ್ಯರ್ಥಿ ಆಗಿರ್ತಾರಲ್ವಾ, ನೀವು ಕಾಂಗ್ರೆಸ್ಗೆ ಅಭ್ಯರ್ಥಿಗೆ ಪ್ರಚಾರ ಮಾಡ್ತೀರಾ ಅಥವಾ JDSಗೆ ಮಾಡ್ತೀರಾ ಅಥವಾ BJPಗೆ ಮಾಡ್ತೀರಾ. ನಿಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಅದು ಸುಮಲತಾ ಅಭ್ಯರ್ಥಿ ಆಗಿರ್ತಾರೆ ಕಾರಣಕ್ಕಾಗಿ ಪ್ರಚಾರ ಮಾಡ್ತೀರಾ. ಪ್ರಚಾರ ಮಾಡ್ತೀನಿ ಅಥವಾ ಯಾವ ರೀತಿ ಮಾಡ್ತೀನಿ ಅನ್ನೋದು ಬೇರೆ ವಿಚಾರ. ಅದು ಸದ್ಯಕ್ಕೆ ಡಿಸ್ಕಸ್ಸು ಮಾಡಿಲ್ಲ, ಆ ರೀತಿಯ ಚರ್ಚೆಗಳು ಆಗಿಲ್ಲ. ನನ್ನ ನೈತಿಕವಾಗಿ ನನ್ನ ಜವಾಬ್ದಾರಿ ಏನಿದೆ, ನಾನು ಯಾರ್ಯಾರಿಗೆ ಬದ್ಧಳಾಗಿರ್ತೀನಿ ಅನ್ನೋ ವಿಚಾರ ಬಂದಾಗ ನಾನು ಮಾತಾಡಿದ್ದು. ಹಾಗಾಗಿ ನೀವು ಪ್ರತಿ ಪಕ್ಷದ ಇದಕ್ಕೆ ಅಂದರೆ ಹೌದು, ಪ್ರತಿ ಪಕ್ಷ ಎಲ್ಲ ಪಕ್ಷದಲ್ಲಿರೋರು ನನಗೆ ಸಪೋರ್ಟ್ ಮಾಡಿದಾಗ ನನಗೆ ಮೇನ್ ಸಪೋರ್ಟ್ ಕೊಟ್ಟಿದ್ದು ಯಾರು ಅವ್ರ ಪರ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಮೇಡಮ್, ತಮಗೆ ಆದರೂ ಸದ್ಯಕ್ಕೆ ಈಗ ಒಂದು ಆಫರ್ ಬಂದಿದೆ. ಯಾವ ಪಾರ್ಟಿಯಿಂದ ಆಫರ್ ಬಂದಿದೆ? ಎಲ್ಲ ಪಾರ್ಟಿಯಿಂದಾನು ಆಫರ್ ಬಂದಿದೆ ಅಂತ ಇಟ್ಕೊಳ್ಳಿ. ಆ ಮುಖಾಂತರ ಸುಮಲತಾರವರು ಇದೊಂದು ಪೊಲಿಟಿಕ್ಸ್ ಗೇಮ್ ಪ್ಲಾನಾ? ನಮ್ದು ಯಾವ ಗೇಮ್ ಪ್ಲಾನು ಇಲ್ಲ, ಪೊಲಿಟಿಕ್ಸು ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಗೌರವ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟ ನನ್ನ ಜನಕ್ಕೆ ಯಾವ ರೀತಿ ನನ್ನಿಂದ ಬೆನಿಫಿಟ್ ಆಗ್ಬೋದು ಅಂತ ಯೋಚನೆ ಮಾಡ್ತೀನಿ ಹೊರತು ಪೊಲಿಟಿಕಲಿ ನನಗೇನೋ ಗೇನ್ ಆಗಬೇಕು ಅನ್ನೋ ಆಸೆ ಎಂದೆಂದಿಗೂ ಇಲ್ಲ ನನಗೆ. ಮೇಡಮ್, JDS ಹೊರತುಪಡಿಸಿ ಕಾಂಗ್ರೆಸ್ ಐದರ್ BJP ಈ ಎರಡು ಪಾರ್ಟಿ ನಿಮಗೆ ಮೊದಲ ಆಯ್ಕೆ ಯಾವುದಿರುತ್ತೆ? ಅದಾದಾಗ ಹೇಳ್ತೀನಿ, ಹೀಗೆ ಹೇಳೋಕ್ಕಾಗತ್ತಾ? ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ಅವರ ರಾಜಕೀಯ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಿ ನಮ್ಮ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. 2023 ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಮನಗರದಲ್ಲಿ ತೀರ್ಥಯಾತ್ರೆ ಪಾಲಿಟಿಕ್ಸ್ ಜೋರಾಗಿದೆ. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ರಾಮನಗರದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡಿದರು. ಅಲ್ಲದೆ ರಾಮನಗರ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಜನರಿಗೆ ಉಚಿತವಾಗಿ ಧರ್ಮಸ್ಥಳ ಯಾತ್ರೆಯನ್ನು ಏರ್ಪಡಿಸಿದರು. ಈಗ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಕ್ಷೇತ್ರದ ಜನರಿಗೆ ಉಚಿತವಾಗಿ ತಿರುಪತಿ ಯಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಯಾತ್ರೆ ನಡೀತಾ ಇದೆ. ಮತದಾರರ ಪ್ರವಾಸದ ಸಂಪೂರ್ಣ ಖರ್ಚನ್ನು ಜನನಾಯಕರು ಭರಿಸಲಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಬೆಳಗಾವಿ ಗ್ರಾಮೀಣ ಆಯಿತು, ಈಗ ಬೆಳಗಾವಿ ಉತ್ತರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. BJP ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಮುರುಗೇಂದ್ರ ಗೌಡ ಪಾಟೀಲ್ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ವೇಳೆ ಮುರುಗೇಂದ್ರ ಗೌಡ ಪಾಟೀಲ್ ದಂಪತಿ ಮಹಿಳೆಯರಿಗೆ ಉಚಿತ ಹಾಟ್ ಬಾಕ್ಸ್ ವಿತರಣೆ ಮಾಡಿದರು. ಹಾಟ್ ಬಾಕ್ಸ್ ಮೇಲೆ ಮುರುಗೇಂದ್ರ ಗೌಡ ಪಾಟೀಲ್ ಭಾವಚಿತ್ರ ಅಂಟಿಸಿ ಹಂಚಿದರು. ಕಲಬುರಗಿಯಲ್ಲಿ BJP ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದ್ದಾಯಿತು. ಇದೀಗ ಖರ್ಗೆ ಪುತ್ರ ಪ್ರಿಯಾಂಕ ಖರ್ಗೆ ಟಾರ್ಗೆಟ್ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆಯನ್ನ ಸೋಲಿಸಲಿಕ್ಕೆ ಕುಡಚಿ ಶಾಸಕ P. ರಾಜೀವ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆಯಂತೆ. ಬಂಜಾರ ಸಮುದಾಯಗಳನ್ನ ಸೆಳೆಯುವಂತ ತಂತ್ರ ಹೂಡಲಾಗಿದೆ. ಇದೇ ಕಾರಣಕ್ಕೆ 1 ತಿಂಗಳಿಂದ ಚಿತ್ತಾಪುರದಲ್ಲೇ ರಾಜೀವ್ ವಾಸ್ತವ್ಯವನ್ನು ಹೂಡಿದ್ದಾರೆ. ಇನ್ನು ಕುಡಚಿ ಕ್ಷೇತ್ರವನ್ನ ರಾಜೀವ್ ತೊರೆದರೆ ಅಲ್ಲಿ ಸಚಿವ ಗೋವಿಂದ ಕಾರಜೋಳರ ಪುತ್ರ ಉಮೇಶ್ ಕಾರಜೋಳ ಸ್ಪರ್ಧಿಸುವಂತ ಸಾಧ್ಯತೆ ಇದೆಯಂತೆ. ಇಲ್ಲಿ ಕೂಡ ಕುಟುಂಬ ರಾಜಕಾರಣ. ಹೀಗಾಗಿ ಕುಡಚಿಯಲ್ಲಿ ಉಮೇಶ್ ಕಾರಜೋಳ ಈಗಾಗಲೇ ಪ್ರಚಾರಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರಂತೆ.
ಶಿವಮೊಗ್ಗ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಟಿಪ್ಪು ಫೋಟೋ ಅಳವಡಿಸಲಾಗಿದೆ. 25ನೇ ವಾರ್ಡ್ ಸದಸ್ಯೆ ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮೆಹಕ್ ಶರೀಫ್ ಕೊಠಡಿಯಲ್ಲಿ ಟಿಪ್ಪು ಫೋಟೋವನ್ನು ಅಳವಡಿಸಲಾಗಿದ್ದು, ಪತಿ ಎಂಡಿ ಶರೀಫ್ ಹಾಗೂ ಆತನ ಸ್ನೇಹಿತರು ಕೊಡುಗೆಯಾಗಿ ನೀಡಿದಂಥ ಟಿಪ್ಪು ಫೋಟೋವನ್ನು ತಮ್ಮ ಚೇಂಬರ್ನಲ್ಲಿ ಹಾಕಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಮೆಹಕ್ ಶರೀಫ್ ಪತಿ ಎಂಡಿ ಶರೀಫ್ ಸಾವರ್ಕರ್ ಫೋಟೋ ಗಲಾಟೆಯಲ್ಲಿ ಜೈಲ